ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್. ನಾನಿವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ, ಒಂದಷ್ಟು ಜನರಿಗೆ ಇವಾಗ ಎಡಿಟಿಂಗ್ ಬಗ್ಗೆ ನಾಲೆಜ್ ಇರೋಲ್ಲ. ಅದು ಇದ್ರೂ ಅಷ್ಟೊಂದು ಚೆನ್ನಾಗಿ ಗೊತ್ತಿರೋಲ್ಲ. ಹಾಗಾಗಿ ನಾನಿಲ್ಲಿ ನಿಮಗೆ ಕನ್ನಡದಲ್ಲಿ ಗ್ರಾಫಿಕ್ ಡಿಸೈನ್ ಹಾಗೆ ಫೋಟೋಶಾಪ್, ಇಲಸ್ಟ್ರೇಟರ್, ವಿಡಿಯೋ ಎಡಿಟಿಂಗ್, ಆಫ್ಟರ್ ಎಫೆಕ್ಟ್ಸ್ ಈ ಥರ ಸಾಫ್ಟ್ವೇರ್ಗಳನ್ನು ಕನ್ನಡದಲ್ಲಿ ಪರಿಚಯ ಮಾಡೋಣ ಅಂತ ನಾನಿವತ್ತು ಇಲ್ಲಿ ಬಂದಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ನಮ್ಮ ಸೀರೀಸ್ ಅಂತ. ನನ್ನ ಹೆಸರು ಬಂದುಬಿಟ್ಟು ರಕ್ಷಿತ್ ಅಂತ. ನಾನು ಪಾಸ್ಟ್ ಒಂದು 15 ಇಯರ್ಸಿಂದ ಗ್ರಾಫಿಕ್ ಡಿಸೈನಿಂಗ್ ರಿಲೇಟೆಡ್ ಈ ಥರ ವರ್ಕ್ಸ್ ಎಲ್ಲ ಮಾಡಿದ್ದೀನಿ. ನಾನು ತುಂಬ ಬ್ರ್ಯಾಂಡ್ಸ್ಗೆಲ್ಲ ವರ್ಕ್ ಮಾಡಿದ್ದೀನಿ. ಹಾಗೆ ನನ್ನದೇ ಒಂದು ಓನಾಗಿ ಒಂದು ಚಿಕ್ಕ ಫರ್ಮ್ ಸಹ ಇದೆ. ಸೊ ಓವರಾಲಾಗಿ ಹೇಳೋಕ್ಕೆ ಹೋದರೆ ನಂಗೆ ತುಂಬ ವರ್ಕ್ ಮಾಡಿನೂ ಮತ್ತು ಕ್ಲೈಂಟ್ ಜೊತೆ ವರ್ಕ್ ಮಾಡಿನೂ ಈ ಥರ ಎಲ್ಲ ತುಂಬ ವಿಷಯಗಳು ಗೊತ್ತಿದೆ. ಸೊ ನನಗೊಂದು ಥಾಟ್ ಬಂತು, ಯಾಕೆ ನಾನು ಕನ್ನಡದಲ್ಲಿ ಒಂದು ವಿಡಿಯೋ ಟ್ಯುಟೋರಿಯಲ್ ಮಾಡಬಾರ್ದು. ಯಾಕಂದರೆ ನಾನು ಬಿಗಿನಿಯರ್ ಆಗಿದ್ದಾಗ ತುಂಬ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೆ. ನನಗೂ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದ ಕಾರಣದಿಂದ ನಾನು ಕನ್ನಡದಲ್ಲಿ ಯಾವ್ದಾದ್ರು ಟ್ಯುಟೋರಿಯಲ್ ಕೊಡ್ತಾರಾ ಹೀಗೆಲ್ಲ ನಾನು ತುಂಬಾ ಸರ್ಚ್ ಮಾಡಿದ್ದೆ. ಆವಾಗ ಎಲ್ಲೂ ಕಾಣಿಸ್ತಿರ್ಲಿಲ್ಲ, ಇವಾಗ ಸಹ ಇಲ್ಲ. ಹಾಗಾಗಿ ನಾನು ನಮ್ಮ ಗ್ರಾಮೀಣದಲ್ಲಿ ಇರುವಂಥ ಜನರಿಗೆ ಹಾಗೆ ಸ್ವಲ್ಪ ಬೇರೆ ಭಾಷೆಗಳಲ್ಲಿ ಅಷ್ಟೊಂದು ಏನು ಹೇಳ್ತದೆ ಅಷ್ಟೊಂದು ಗೊತ್ತಿರೋಲ್ಲ, ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಗೊತ್ತಿರೋಲ್ಲ. ಅದಕ್ಕೆ ನಾವು ಕನ್ನಡದಲ್ಲಿ ಈ ಥರ ಟ್ಯುಟೋರಿಯಲ್ ಮಾಡಿದಾಗ ಒಂದಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನನ್ನ ಆಸೆ ಏನಂದರೆ ಹಿಂದೆ ಇದ್ದವರು ಮುಂದೆ ಬರಬೇಕಂತ. ಹಾಗೆ ನನ್ನ ಈ ಪ್ರಯತ್ನ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಓಕೆ, ಇವತ್ತು ಏನು ಸ್ಟಾರ್ಟ್ ಮಾಡೋದು ಅಂದರೆ, ನಾನು ಫೋಟೋಶಾಪ್ ಬಗ್ಗೆ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಹೇಳ್ತೀನಿ. ಒಂದಷ್ಟು ಚಿಕ್ಕ ಬೇಸಿಕ್ ಏನಿರುತ್ತೆ, ನಿಮ್ಗೆ ಇವಾಗ ಸ್ಟಾರ್ಟ್ ಮಾಡೋದಷ್ಟೇ ಅಲ್ಲ. ಸೊ ಬೇಸಿಕ್ ಏನಿದೆ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನೀವು ನಿಮ್ಮ ಹತ್ರ ಫೋಟೋಶಾಪ್ ಇದ್ದರೆ ಅದನ್ನು ಹಾಕ್ಕೊಂಡು ನೋಡಿ, ನನ್ನ ಜೊತೆನೇ ಪ್ರಾಕ್ಟೀಸ್ ಮಾಡಿ, ಇಲ್ಲ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬೇಸಿಕನ್ನ ಹೇಳ್ಕೊಡ್ತೀನಿ ಇವತ್ತು. ನಿಮ್ಮ ಹತ್ರ ಏನಿದೆ ಅದರಲ್ಲೇ ಮಾಡಿ. ಈಗ ಹೈ ಎಂಡ್ ಬೇಕಂತಿಲ್ಲ, ಆ ಥರದ್ದು ಬೇಕು ಈ ಥರದ್ದು ಬೇಕು ಸಿಸ್ಟಮ್ ಹಾಗೇನೂ ಇರಲ್ಲ. ನೀವು 2018 ನಂತರ ಏನೆಲ್ಲ ಫೋಟೋಶಾಪ್ ಬಂದಿದೆ, 18 ನಂತರದ್ದು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಕಷ್ಟು ಬೇರೆ ಬೇರೆ ಕಡೆಯಲ್ಲಿ ಸಿಗ್ತದೆ ಫೋಟೋಶಾಪ್. ನಾನು ಇವಾಗ ಪೇಯ್ಡ್ ವರ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದನ್ನು ಸಹ ಯೂಸ್ ಮಾಡ್ಬೋದು. ಯಾಕಂದರೆ ನಾನು ಬೇಸಿಕ್ ಹೇಳ್ಕೊಡ್ತಾ ಇರೋದ್ರಿಂದ ನೀವು ಯಾವುದನ್ನು ಸಹ ಯೂಸ್ ಮಾಡ್ಬೋದು. ನಾನಿವಾಗ ನಿಮಗೆ ಬೇಸಿಕ್ ಆಗಿರುವಂಥ ಟೂಲ್ಗಳನ್ನು ಹೇಳ್ತೀನಿ ಫೋಟೋಶಾಪಲ್ಲಿ ಏನೆಲ್ಲ ಇದೆ, ಏನು ಎತ್ತ ಅಂತ. ಒಂದು ಜಸ್ಟ್ ರಫ್ ನಿಮ್ಗೆ ಐಡಿಯಾ ಬರಲಿ ಅಂತ, ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ನಿಮ್ಗೆ ಕೆಲವ್ರಿಗೆ ಏನೂ ಗೊತ್ತಿರೋಲ್ಲ, ಝೀರೋ ನಾಲೆಜ್ ಇರುತ್ತೆ, ಅಂಥವ್ರಿಗೆ ನಾನು ಹೇಳ್ತಾ ಇರೋದು. ಕೆಲವ್ರಿಗೆ ಗೊತ್ತಿರುತ್ತೆ, ಗೊತ್ತಿದ್ದವರು ಸ್ಕಿಪ್ ಮಾಡಿ, ಗೊತ್ತಿಲ್ಲದಿರೋರು ಪೂರ್ತಿ ನೋಡಿ. ಇದನ್ನು ಫುಲ್ಲಾಗಿ ನೋಡಿದಾಗ ಡೆಫಿನೆಟಾಗಿ ನೀವೊಂದು ಸ್ಕಿಲ್ ಕಲಿತೀರ. ಇದರಿಂದ ನಿಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಮುಂದೆ. ಓಕೆ, ನಾನಿವಾಗ ಫೋಟೋಶಾಪ್ನ ಇಲ್ಲಿಂದ ಓಪನ್ ಮಾಡ್ಕೊಳ್ತೀನಿ. ಓಕೆ, ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದ್ದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಕಂಪ್ಯೂಟರ್ ಸರ್ವಿಸ್ ಅವ್ರು ಇರ್ತಾರೆ, ಅವ್ರ ಹತ್ರ ಕೇಳಿದ್ರು ನಿಮ್ಗೆ ಡೆಫಿನೆಟಾಗಿ ಫೋಟೋಶಾಪ್ ಹಾಕ್ಕೊಡ್ತಾರೆ. ಏನು ಟೆನ್ಷನ್ ಮಾಡೋದು ಬೇಡ. ಇದನ್ನು ಕಲ್ತ ನಂತರ ನಿಮ್ಗೆ ತುಂಬಾ ಯೂಸ್ ಇದೆ. ಸೊ ನನ್ನ ಜೊತೆ ಎಂಗೇಜ್ ಆಗಿರಿ ಹೀಗೆ ನೋಡ್ತಾ. ಓಕೆ, ನಾನಿವಾಗ ಫೋಟೋಶಾಪ್ ಓಪನ್ ಮಾಡಿದ್ದೀನಿ. ಇದು ನಂದು 2025 ವರ್ಷನು. ಈ ಥರ ಬರುತ್ತೆ 2025ಅಲ್ಲಿ. ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಥರ ಬರುತ್ತೆ. ಇವಾಗ ನಾನು ಜಸ್ಟ್ ನ್ಯೂ ಫೈಲ್ ಅಂತ ಓಪನ್ ಮಾಡ್ತೀನಿ. ಇದು ನ್ಯೂ ಫೈಲ್ ಯಾಕಂದರೆ ಏನೋ ಒಂದು ಡಿಸೈನ್ ಮಾಡಬೇಕು ಯಾರಿಗೋ ಅಂಥ ಪರ್ಪಸಲ್ಲಿ ಯೂಸ್ ಆಗುತ್ತೆ.
ಈ ಥರ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇದ್ರಲ್ಲಿ ತುಂಬ ಇದೆ, ಸೇವ್ಡ್ ಫೋಟೋಸ್, ಪ್ರಿಂಟ್, ಆರ್ಟ್, ಇಲ್ಲಸ್ಟ್ರೇಟ್ರ್, ವೆಬ್, ಮೊಬೈಲ್, ಫಿಲ್ಮ್ ಆ್ಯಂಡ್ ವಿಡಿಯೋ, ಈ ಥರ ಎಲ್ಲ ತುಂಬ ಇದೆ. ಇದೆಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನೀವು ಕಲಿತಾ ಹೋದಾಗ ನಿಮ್ಗೆ ಬರ್ತದಲ್ಲ, ಆವಾಗ ಅಂದರೆ ಇಂಥ ರಿಕ್ವೈರ್ಮೆಂಟ್ ಬಂದಾಗ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಇವಾಗ ನಾನು ರಫಾಗಿ ಒಂದು ಜಸ್ಟ್ ಬೇಸಿಕ್ ಗೊತ್ತಾಗಬೇಕಂತ ಹೇಳ್ತಾ ಇದ್ದೀನಿ ನಿಮ್ಗಷ್ಟೇ. ಇಲ್ಲಿ ನೋಡಿ, ಇಲ್ಲಿ ವಿಡ್ತು, ಹೈಟು. ವಿಡ್ತ್ ಅಂದರೆ ಹಿಂಗೆ ಬರುತ್ತೆ, ಹೈಟ್ ಅಂದರೆ ಹೀಗೆ ಬರುತ್ತೆ, ಆಯಿತಾ. ಓಕೆ, ನೆಕ್ಸ್ಟ್ ಏನಂದರೆ ಪಿಕ್ಸಲ್ಸು, ಇಂಚಸ್ಸು. ಇದು ಇಂಚಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಇಂಚಸ್, ಸೆಂಟಿಮೀಟರ್, ಮೀಟರ್, ಪಾಯಿಂಟ್ಸು ಅಂದಾಜು ನಿಮ್ಗೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ ನಾನು. ಪಿಕಾಸ್ ಇದೆಲ್ಲ ಗೊತ್ತಿರಲ್ಲ. ಪಿಕ್ಸಲ್ಸ್ ಇಂಪಾರ್ಟೆಂಟ್ ಇದೆ. ಪಿಕ್ಸಲ್ಸ್ ಬಗ್ಗೆ ನಾನು ಮುಂದೆ ಒಂದು ಟ್ಯುಟೋರಿಯಲ್ ಮಾಡ್ತೀನಿ. ಓಕೆ, ಇದು ಇವಾಗ ನಾನು 300 ರೆಸಲ್ಯೂಷನಲ್ಲಿ ಇಟ್ಟಿದ್ದೀನಿ. ರೆಸಲ್ಯೂಷನ್ ಅಂದರೆ ಇದ್ರ ಬಗ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಬೇಸಿಕ್ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. RGB, ಬಿಟ್ ಮ್ಯಾಪು, ಗ್ರೇ ಸ್ಕೇಲ್, CMYK, ಲ್ಯಾಬ್ ಕಲರ್, ಈ ಥರ ಎಲ್ಲ ತುಂಬ ಇದೆ. RGB ಅನ್ನೋದು ಜಾಸ್ತಿ ನಮಗೆ ವೆಬ್ಬಲ್ಲಿ ಯೂಸ್ ಆಗುತ್ತೆ. ಅಂದರೆ ನೀವು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತೀರಾ, ವೆಬ್ಸೈಟ್ಸಲ್ಲಿ ನೋಡ್ತೀರಾ, ಇಂಥದಕ್ಕೆಲ್ಲ RGB ಕಲರೇ ಯೂಸ್ ಆಗೋದು. ಇನ್ನು ಪ್ರಿಂಟ್ಗಂದರೆ CMYK ಯೂಸ್ ಆಗುತ್ತೆ. ಇನ್ ಕೇಸ್ ನೀವೆಲ್ಲೋ RGBಲೇ ಮಾಡಿದ್ರೆ ಡಿಸೈನ್ ಅದನ್ನು ಪ್ರಿಂಟ್ ಮಾಡಬೇಕು, ಏನೂ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು ಅದನ್ನು ಸಹ. ಸೊ ನಾನು ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಾನು ಈ ಥರ ಇದನ್ನು RGB ಮೋಡಲ್ಲೇ ಇದೆ, ಹಾಗೆ ತಗೊಂಡಿದ್ದೀನಿ. 8 ಬಿಟ್ಟು, 16 ಬಿಟ್, 32, ಈ ಥರ. ಇದು ಬೇರೆನೇ ಇದೆ. ಇದು ಬೇರೆ 8 ಬಿಟ್, 32 ಬಿಟ್ಟು, ಇದು ಬೇರೆನೇ ಇದೆ. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಓಕೆ, ಇವಾಗ ಜಸ್ಟ್ ಕ್ರಿಯೇಟ್ ಮಾಡೋಣ. ಈ ಥರ ಒಂದು ಪ್ಯಾನಲ್ ಓಪನ್ ಆಗುತ್ತೆ ಹೀಗೆ. ಇದು ಲೇಯರ್ಸ್, ಚಾನಲ್, ಪಾತ್, ಆಮೇಲೆ ಇಲ್ಲೂ ತುಂಬ ಇದೆ ಆಪ್ಷನ್ಗಳು. ಅಡ್ಜಸ್ಟ್ಮೆಂಟು, ಆ್ಯಕ್ಷನ್ಸು, ಆಮೇಲೆ ಪ್ರಾಪರ್ಟೀಸ್, ಈ ಥರ ಎಲ್ಲ ತುಂಬ ಬೇರೆ ಬೇರೆ ಇದೆ. ಪ್ಯಾರಾಗ್ರಾಫ್ಸ್ ಅಂತೆ, ಕ್ಯಾರೆಕ್ಟರ್ಸ್ ಅಂತೆ, ಈ ಥರ ಎಲ್ಲ ಶೇಪ್ಸು, ಬ್ರಷಸ್ಸು, ಇನ್ಫೋ, ಹಿಸ್ಟ್ರಿ, ಆಮೇಲೆ ಬ್ರಷ್ ಸೆಟ್ಟಿಂಗ್ಸ್, ಈ ಥರ ಎಲ್ಲ ತುಂಬ ಇದೆ. ಓಕೆ, ಇದನ್ನೆಲ್ಲ ಹೇಳ್ತೀನಿ. ಇದಿವಾಗ ಒಂದು ಬೋರ್ಡ್ ಆಯಿತಾ, ಒಂದು ಬ್ಲ್ಯಾಂಕ್ ಬೋರ್ಡ್ ಇದು. ಈ ಬೋರ್ಡ್ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಇಲ್ಲಿದೆ ಈ ಬೋರ್ಡ್. ಓಕೆ, ನೀವು ಏನೇ ವರ್ಕ್ ಮಾಡಿದ್ರು ಅದು ಇಲ್ಲಿ ಕಾಣಿಸುತ್ತೆ ಲೇಯರ್ ಪ್ಯಾನಲಲ್ಲಿ. ಓಕೆ, ನಿಮ್ಮ ರೈಟ್ ಸೈಡಲ್ಲಿ ನೋಡಿ. ಇದು ಸಿಕ್ಕಲಿಲ್ಲ ನಿಮಗೆ, ಲೇಯರ್ ಪ್ಯಾನಲ್ ಸಿಕ್ಕಲಿಲ್ಲ ಅಂತ ಅಂದರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನೀವು ಇಲ್ಲಿ ವಿಂಡೋಗೆ ಬಂದರೆ ಇಲ್ಲಿ ಲೇಯರ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ, ಈಗ ಒಂದು ಸಲ ಕ್ಲಿಕ್ ಮಾಡಿದ್ರೆ ಹೋಯ್ತು. ಇವಾಗ ಪುನಃ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲೇ ಬರುತ್ತೆ. ಓಕೆ, ಇದು ಲೇಯರ್ಸ್. ಓಕೆ, ಇದು ಇಂಪಾರ್ಟೆಂಟ್ ನಮಗೆ. ಲೇಯರ್ಸ್ ನಾವು ಏನೇ ವರ್ಕ್ ಮಾಡಿದ್ರು ಇಲ್ಲೇ ಇರುತ್ತೆ, ಆಯಿತಾ. ಇವಾಗ ನಮಗೆ ಏನು ನಾನು ಹೇಳ್ತೀನಿ, ಇದು ಈ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಟೂಲ್ ಬಾರ್, ಈ ಟೂಲ್ಸ್ನ ಹೇಳ್ತೀನಿ ನಾನು ಜಸ್ಟು. ಇದಕ್ಕೆ ನಾವು ಮೂವ್ ಟೂಲ್ ಅಂತ ಹೇಳ್ತೀವಿ. ಜಾಸ್ತಿ ನಾವು ಇದನ್ನು ಯೂಸ್ ಮಾಡಲ್ಲ ಎಲ್ಲ ಟೈಮಲ್ಲೂ, ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ತೀವಿ. ಇದನ್ನು ಮೂವ್ ಟೂಲ್ ಅಂತೀವಿ. ಇದು ಆರ್ಟ್ ಬೋರ್ಡ್ ಅಂತ ಇದೆ, ಇದನ್ನು ಜಾಸ್ತಿ ನಾವು ಯೂಸ್ ಮಾಡಲ್ಲ. ನನ್ನ ಪರ್ಪಸಲ್ಲಿ ನಾನು ಯೂಸ್ ಮಾಡಲ್ಲ, ಬೇರೆಯವ್ರು ಯೂಸ್ ಮಾಡ್ಬೋದು. ಆಬ್ವಿಯಸ್ಲಿ ಮಾಡ್ತಾರೆ, ಅಲ್ಲಿ ಕೊಟ್ಟಿದ್ದಾರೆ ಅಂದಮೇಲೆ ಮಾಡೇ ಮಾಡ್ತಾರೆ. ಓಕೆ, ಇದು ರೆಕ್ಟ್ಯಾಂಗ್ಲರ್, ಇದು ಶೇಪ್ಸ್ ಆಯಿತಾ. ರೆಕ್ಟ್ಯಾಂಗ್ಲರ್, ಎಲಿಪ್ಸ್, ಈ ಥರ ಶೇಪ್ಸ್ ಎಲ್ಲ ಇದೆ. ಇದನ್ನು ನಾನು ಬೇಕಾದ್ರೆ ಜಸ್ಟ್ ತೋರಿಸ್ತೀನಿ. ಇಲ್ಲೊಂದು ನ್ಯೂ ಲೇಯರ್ ಅಂತ ಹಾಕ್ಕೊಂಡೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತಾಯ್ತಾ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನ್ಯೂ ಲೇಯರ್ ಓಪನ್ ಆಗುತ್ತೆ. ಓಕೆ, ಇದು ಬೇಡ ಅಂದರೆ ಇಲ್ಲಿ ಡಿಲೀಟ್ ಆಗುತ್ತೆ, ಈ ಥರ ಕೇಳುತ್ತೆ. ಆಗಿಲ್ಲ ಅಂದರೆ ಇಲ್ಲಿಂದ ಎಳೆದು ಇಲ್ಲಿ ಹಾಕೋದು ಆಗುತ್ತೆ. ಇದು ನಿಮ್ಗೆ ವಾಪಸ್ ಬೇಕಂದರೆ ನಾನು ಮ್ಯಾಕಲ್ಲಿ ಕಮಾಂಡ್ Z ಅಂತ ಮಾಡ್ತೀನಿ. ನೀವು ವಿಂಡೋಸ್ ಯೂಸ್ ಮಾಡ್ತಿದ್ರೆ Ctrl+Z ಅಂತ ಮಾಡ್ಬೋದು. ಓಕೆ, ನೀವೇನೇ ವರ್ಕ್ ಮಾಡಿದ್ರು ಅದ್ರಲ್ಲಿ ಬ್ಯಾಕ್ ಬರಬೇಕಂದ್ರೆ Ctrl+Z ಇಲ್ಲ ಕಮಾಂಡ್-Z. ಓಕೆ, ನಾನೊಂದು ನ್ಯೂ ಲೇಯರ್ ತಗೊಂಡಿದ್ದೀನಿ. ಇದರಲ್ಲೀಗ ರೆಕ್ಟ್ಯಾಂಗ್ಲರ್ ಟೂಲ್, ಇದು ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಹೇಳಿದೆ ನಾನು, ಇದರಲ್ಲಿ ಹೀಗೆ ಬರುತ್ತೆ. ಇದಕ್ಕೆ ನಾನೀಗ ಏನೋ ಒಂದು ಜಸ್ಟ್ ಕಲರ್ ಫಿಲ್ ಮಾಡ್ತೀನಿ. ಇಲ್ಲಿ ಸಾಲಿಡ್ ಕಲರ್ ಅಂತ ಕ್ಲಿಕ್ ಮಾಡಿದೆ. ಇದೀಗ ನಾನು ಏನು ಬಾಕ್ಸ್ ತೊಗೊಂಡಿದ್ದೀನಿ
ಅಷ್ಟಕ್ಕೆ ಮಾತ್ರ ಆಗ್ತಾಯಿದೆ, ಆಯಿತಾ. ಓಕೆ, ಇದು ಕಲರ್ ನಾವು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಓಕೆ, ಇದೇ ಲಿಪ್ಸ್, ಇದು ಹಾಗೆ ರೌಂಡ್ ಈ ಥರ ಇದೆ. ಇದು ಜಸ್ಟ್ ಸೇಮ್ ನಾನು ಹಾಗೆ ಪಿಕ್ ಮಾಡ್ತಿದ್ದೀನಿ, ಇಲ್ಲೇ ಕಲರ್ ಇದನ್ನು ಈ ಕಲರ್ ಪಿಕ್ಕರಲ್ಲಿ ತಗೊಂಡೆ ಅಷ್ಟೇ. ಓಕೆ, ಇದು ಸೇಮ್ ಈ ಥರನೇ ಬೇರೆ ಬೇರೆ ಶೇಪ್ಸ್ ಇದೆ. ಇದು ಸಿಂಗಲ್ ಲೈನು ಈ ಥರ ಅಲ್ಲ. ಓಕೆ, ಇದು ಲ್ಯಾಸೋ ಟೂಲ್ ಅಂತ, ಸೆಲೆಕ್ಷನ್ ಬ್ರಷ್. ಇದು ಈ ಥರ ಸೆಲೆಕ್ಟ್ ಮಾಡ್ಬೋದು, ಯಾವುದು ಬೇಕು ಅಷ್ಟನ್ನೇ ಸೆಲೆಕ್ಟ್ ಮಾಡ್ಬೋದು. ಇದು ಜಾಸ್ತಿ ಯೂಸ್ ಆಗಲ್ಲ ನಮಗೆ. ನಾನು ಲ್ಯಾಸೋ ಟೂಲ್ನ ಜಾಸ್ತಿ ಯೂಸ್ ಮಾಡ್ತೀನಿ ನಮ್ಗೆ ಏನಾದ್ರು ಬೇಕಂದರೆ. ಈ ಥರ ಇದು ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನಾವು ಡ್ರಾ ಮಾಡ್ಬೋದು, ಆಯಿತಾ. ಲ್ಯಾಸೋ ಟೂಲು, ಪಾಲಿ ಈ ಥರ ಎಲ್ಲ ಇದೆ, ಬೇರೆ ಬೇರೆ ಟೂಲು. ಹೀಗೆ ಈ ಥರ ಶೇಪ್ಸನ್ನು ನಾವು ಡ್ರಾ ಮಾಡ್ಕೋಬೋದು ಇದರಲ್ಲಿ, ಆಯಿತಾ. ಇದು ಮ್ಯಾಜಿಕ್ ವೆಂಡ್ ಕ್ವಿಕ್ ಸೆಲೆಕ್ಷನ್ನು, ಆಬ್ಜೆಕ್ಟ್ ಸೆಲೆಕ್ಷನ್ ಅಂತ. ಆಬ್ಜೆಕ್ಟ್ ಸೆಲೆಕ್ಷನ್ನು ಐ ಗೆಸ್ 2018 ನಂತರ ಎಲ್ಲದರಲ್ಲೂ ಇರುತ್ತೆ, ಇರಲ್ಲ ಅಂತ ಏನಿಲ್ಲ, ಎಲ್ಲದರಲ್ಲೂ ಇರುತ್ತೆ. ಇಲ್ಲ ಅಂದ್ರೂ ಸಹ ಕ್ವಿಕ್ ಸೆಲೆಕ್ಷನ್ ಇದೆ, ಮ್ಯಾಜಿಕ್ ಟೂಲ್ ಇದೆ, ಇದನ್ನೆಲ್ಲ ಯೂಸ್ ಮಾಡ್ಬೋದು. ಜಸ್ಟ್ ನಾನು ನಿಮ್ಗೆ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಜಸ್ಟ್ ನಿಮಗೊಂದು ಐಡಿಯಾ ಬರಲಿ ಏನು ಇದು ಅಂತ. ಈ ಥರ ಸೆಲೆಕ್ಟ್ ಆಗುತ್ತೆ, ಆಯಿತಾ. ಇದೀಗ ಸಾರಿ ನಾನು ಒಂದು ನಿಮಿಷ. ಓಕೆ, ಇದೀಗ ಜಸ್ಟ್ ನಾನು ಇಲ್ಲಿಗ ಕ್ಲಿಕ್ ಮಾಡಿದೆ ನೋಡಿ, ಮ್ಯಾಜಿಕ್ ವೆಂಟ್. ಇಷ್ಟೇ ಪಾರ್ಟ್ ಸೆಲೆಕ್ಟ್ ಆಯಿತು ಅಂದರೆ ಈ ಕಲರ್ನ ಸೆಲೆಕ್ಟ್ ಮಾಡಿದಾಗ ಇಷ್ಟೇ ಚೂಸ್ ಆಯಿತು. ಅಂದರೆ ನಾವು ಹೀಗೆ ನಮ್ಗೆ ಏನು ಬೇಕು ಪರ್ಟಿಕ್ಯುಲರ್ ಅದನ್ನೇ ಚೂಸ್ ಮಾಡ್ಬೋದು. ಅಂದರೆ ನಾನಿವಾಗ ಬೇಸಿಕ್ ಏನು ಆ ಟೂಲ್ ಏನು ಮಾಡುತ್ತೆ ಅನ್ನೋದನ್ನು ಹೇಳ್ತಿದ್ದೀನಿ ಅಷ್ಟೇ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಆ ಟೂಲ್ಗಳನ್ನು ಯೂಸ್ ಮಾಡಿಕೊಂಡು ಏನೆಲ್ಲ ಮಾಡ್ಬೋದು, ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ನಾನು ಬೇಸಿಕ್ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಇದು ಕ್ರಾಪ್ ಟೂಲ್ ಅಂತ. ಕ್ರಾಪ್ ಇದು ನಾವೊಂದು ಇಮೇಜ್ನ ಈ ಥರ ಕ್ರಾಪ್ ಮಾಡ್ಕೋಬೋದು ಇಷ್ಟಕ್ಕೆ. ಇದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ನಾನು ಟೂಲ್ನ ಪರಿಚಯ ಮಾಡಿಸ್ತಿದ್ದೀನಿ. ಸ್ಲೈಸ್ ಟೂಲ್ ಅಂತ ಇದೆ, ಇದೆಲ್ಲ ಇದೆ. ಪರ್ಸ್ಪೆಕ್ಟಿವ್ ಕ್ರಾಪ್ಸ್ ಅಂತೆಲ್ಲ ಇದೆ. ನಾನು ಇದನ್ನೆಲ್ಲ ಯೂಸ್ ಮಾಡಲ್ಲ, ನಾನು ಕ್ರಾಪ್ ಯೂಸ್ ಮಾಡ್ತೀವಿ ಜಾಸ್ತಿ. ಓಕೆ, ನೆಕ್ಸ್ಟು ಇದು ಟೂಲ್ ಬಂದುಬಿಟ್ಟು ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ಇದು ಶೇಪ್ಸು ಆ ಥರ ಎಲ್ಲ ಇದೆ, ಈ ಥರ ಶೇಪ್ಸ್ ಎಲ್ಲ ಕೊಡ್ಬೋದು. ಇದೆಲ್ಲ ನಾನು ಯೂಸ್ ಮಾಡಲ್ಲ. ಯಾರು ಯೂಸ್ ಮಾಡೋದಿದ್ದರೆ ನನಗೆ ಕಮೆಂಟ್ನಲ್ಲಿ ಹೇಳಿ, ಬೇಕಿದ್ದರೆ ನಾನು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಐ ಡ್ರಾಪರ್ ಟೂಲು, ಅದು ಯಾವಾಗ ನಾನು ತೋರಿಸ್ದೆ ಅಲ್ಲ, ಯಾವ ಕಲರ್ ಬೇಕೋ ಆ ಕಲರ್ ಪಿಕ್ ಮಾಡ್ಬೋದು. ನೋಡಿ, ಈಗ ನಾನು ವೈಟ್ ಪಿಕ್ ಮಾಡಿದೆ, ವೈಟ್ ಆಯಿತು. ವೈಟ್ ಪಿಕ್ ಮಾಡ್ಬೋದು, ರೆಡ್ ಪಿಕ್ ಮಾಡೋದು, ಇಲ್ಲಿ ಚೇಂಜ್ ಆಗ್ತಿದೆ ನೋಡಿ. ಓಕೆ, ಈ ಥರ ಇದು ಕಲರ್ ಡ್ರಾಪ್. ಓಕೆ, ಐ ಡ್ರಾಪರ್ ಟೂಲ್, ಸಾರಿ. ಇದು ಕಲರ್ ಸ್ಯಾಂಪ್ಲರು ಈ ಥರ ಎಲ್ಲ ಇದೆ. ಇದೆಲ್ಲ ನಾನು ಹೆಚ್ಚು ಯೂಸ್ ಮಾಡಿಲ್ಲ, ಅವಶ್ಯಕತೆ ಬಿದ್ದಿಲ್ಲ ನನಗೆ. ಅವಶ್ಯಕತೆ ಬಂದಾಗ ಯೂಸ್ ಮಾಡೋಣ, ಅಲ್ಲಿ ಕೊಟ್ಟಿದ್ದಾರೆ ಅಂದಮೇಲೆ ಏನೋ ಒಂದು ಪರ್ಪಸ್ಗೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ಪಾಟ್ ಹೀಲಿಂಗು, ರಿಮೂವ್ ಟೂಲು, ಹೀಲಿಂಗ್ ಬ್ರಷು, ಪ್ಯಾಚ್ ಟೂಲು, ಕಂಟೆಂಟ್ ಅವೇರ್ ಈ ಥರ ಎಲ್ಲ, ರೆಡ್ ಐ ಈ ಥರ ಎಲ್ಲ ಇದೆ. ಇದು ವೆರಿ ಇಂಪಾರ್ಟೆಂಟ್ ಟೂಲ್. ಇದ್ರ ಬಗ್ಗೆ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ರೀಟಚ್ ಮಾಡೋದು, ಸ್ಕಿನ್ ರೀಟಚ್ ಮಾಡೋದು, ಇದಕ್ಕೆಲ್ಲ ಯೂಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ ಇದು. ಇದ್ರ ಬಗ್ಗೆ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇದು ಬಂದುಬಿಟ್ಟು ಬ್ರಷ್ ಟೂಲು. ಇದು ನಾವು ನಮ್ಗೆ ಯಾವ ಬ್ರಷ್ ಬೇಕೋ ಆ ಥರ ಬ್ರಷ್ನ ತಗೋಬೋದು ನಾವಿಲ್ಲಿ. ಯಾವ ಕಲರ್ ತಗೊತೀವಿ ಆ ಕಲರಲ್ಲಿ ಬ್ರಷ್ ಮಾಡ್ಬೋದು. ನೋಡಿ, ನಾನು ಇವಾಗ ಜಸ್ಟ್ ತೋರಿಸ್ತೀನಿ ನಿಮಗೆ ಈ ಥರ. ಇದೀಗ ಒಪಾಸಿಟಿ ಕಡಿಮೆ ಇದೆ, ಒಪಾಸಿಟಿ ಇಲ್ಲಿದೆ ನೋಡಿ. ಇದನ್ನು ಜಾಸ್ತಿ ಮಾಡ್ತೀನಿ. ಈ ಥರ ಹೇಗೆ ಬೇಕು ಹಾಗೆ ಬ್ರಷ್ ಮಾಡ್ಬೋದು. ನೀವೇನಾದ್ರು ಡ್ರಾಯಿಂಗ್ ಮಾಡೋದಾಗಿದ್ದರೆ, ಏನೋ ಡಿಜಿಟಲ್ ಆರ್ಟ್ ಕ್ರಿಯೇಟ್ ಮಾಡೋದಾಗಿದ್ದರೆ ಈ ಥರ. ಇದರಲ್ಲಿ ಪೆನ್ಸಿಲ್ ಸಹ ಇದೆ, ಹೇಗೆ ಬೇಕು ಹಾಗೆ ಬರಿಬೋದು ಈ ಥರ. ಓಕೆ, ಇದೆಲ್ಲ ಟೂಲ್ ಬಗ್ಗೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೀನಾಗಿ. ನಾನು ಜಸ್ಟ್ ನಿಮಗೆ ಈ ಟೂಲ್ಗಳು ಏನಕ್ಕೆ ಯೂಸ್ ಆಗುತ್ತೆ ಅಂತ. ಇದು ಸ್ಟ್ಯಾಂಪ್ ಟೂಲ್ ಅಂತ. ಇದು ಸಹ ನಿಮಗೆ ರೀಟಚ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಮುಂದೆ. ನಾನು ಜಸ್ಟ್ ನಿಮ್ಗೆ ಹೇಳ್ತೀನಿ ಅಷ್ಟೇ, ಆಯಿತಾ. ಈ ಥರ ಬ್ರಷ್ ಮಾಡ್ಕೊಳ್ಳೋದು, ಆಯಿತಾ. ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪರ್ಟಿಕ್ಯುಲರಾಗಿ. ಆ ಟೂಲ್ ಮೇಲೆ ಅಂಥದ್ದೇ ಒಂದು ವರ್ಕ್ ಮಾಡಿ ನಾನು ಕ್ಲೀನಾಗಿ ತೋರಿಸ್ತೀನಿ.
ಇದು ಹಿಸ್ಟ್ರಿ ಬ್ರಷ್ ಅಂತೆ, ಆರ್ಟ್ ಬ್ರಷ್. ಇದೆಲ್ಲ ನಾನು ಯೂಸ್ ಮಾಡಿಲ್ಲ. ನಿಮ್ಗೆ ಯಾರಿಗಾದ್ರು ಇದ್ರ ಬಗ್ಗೆ ಬೇಕಂತಿದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟಾಗಿ ನಾನು ಅದ್ರ ಮೇಲೆ ಒಂದು ಟ್ಯುಟೋರಿಯಲ್ ಮಾಡ್ತೀನಿ. ಇದು ಇರೇಸ್ ಟೂಲು. ಇರೇಸ್ ಟೂಲ್ ಅಂದರೆ ಈ ಥರ ಇರೇಸ್ ಮಾಡ್ಕೊಬೋದು ಆಯಿತಾ. ಇದು ಈ ಥರ ಏನಕ್ಕೆ ಬರುತ್ತೆ ಅಂದರೆ ಇಲ್ಲಿ ನಾವು ಒಪಾಸಿಟಿ ಕಡಿಮೆ ಇದೆ ಆಯಿತಾ. ಒಪಾಸಿಟಿ ಮತ್ತು ಫ್ಲೋ ಅಂತ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಟೂಲ್ಗಳಿಗೂ ಇರುತ್ತೆ. ನಾವು ಎಷ್ಟು ಪರ್ಸೆಂಟಲ್ಲೂ ತೆಗಿಬೇಕು ಆ ಥರ. ಇದು ಇವಾಗ ನಾವು ಡಿಲೀಟ್ ಆಗಿ ಹೋಗುತ್ತೆ. ಇದು ನೋಡಿ, ಕ್ಲೀನಾಗಿ ಹೋಗುತ್ತೆ. ಇರೇಸ್, ಇದು ಕಂಪ್ಲೀಟಾಗಿ ಇರೇಸ್ ಆಗಿ ಹೋಗುತ್ತೆ ಟೋಟಲಿ. ಓಕೆ, ಇದು ಗ್ರೇಡಿಯಂಟ್ ಅಂತ. ಗ್ರೇಡಿಯಂಟ್ ಅಂದರೆ ಇವಾಗ ನಾನು ಜಸ್ಟ್ ಒಂದು ನಿಮಗೆ ಈ ಬಾಕ್ಸ್ ಒಳಗಡೆ ತೋರಿಸ್ತೀನಿ. ಗ್ರೇಡಿಯಂಟ್ ಟೂಲ್ ಇದು. ಇಲ್ಲಿ ಬಂದರೆ ನಾವು ಪಿಕ್ ಮಾಡ್ಬೋದು ಯಾವ ಕಲರ್ ಬೇಕು ನಮಗೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬಂದು ನನಗೆ ಇವಾಗ ರೆಡ್ಡು ಮತ್ತು ಗ್ರೀನ್ ಬೇಕಂತ ಇಟ್ಕೊಳ್ಳಿ. ಈ ಥರ ಗ್ರೀನ್. ಓಕೆ, ಇದ್ರದ್ದು ಒಪಾಸಿಟಿ ಕಡಿಮೆ ಇದೆ, ಇದನ್ನು ಜಾಸ್ತಿ ಮಾಡ್ತೀನಿ ಈ ಥರ. ಓಕೆ, ಇವಾಗ ನಾನು ಜಸ್ಟ್ ಇಲ್ಲಿ ಶಿಫ್ಟ್ ಹಿಡಿದು ಇಲ್ಲಿಂದ ಇಲ್ಲಿಗೆ ಬಿಡ್ತೀನಿ ನೋಡಿ. ಇವಾಗ ರೆಡ್ಡಿಂದ ಗ್ರೀನ್ ಈ ಥರ ಆಗುತ್ತೆ. ಇದನ್ನು ನೀವು ಹ್ಯಾಗ್ ಸಹ ಮಾಡ್ಬೋದು. ನಿಮಗೆ ಹ್ಯಾಗ್ ಅನಿಸುತ್ತೆ ಆ ಥರ. ನೀವು ಡಿಸೈನರ್ ಆಗಿದ್ರೆ ನಿಮ್ಗೆ ಹ್ಯಾಗ್ ಡಿಸೈನ್ ಮಾಡಬೇಕು ಆ ಥರ ಡಿಸೈನ್ ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ಎಲ್ಲ ಒಂದು ಪರ್ಟಿಕ್ಯುಲರಾಗಿ ಒಂದು ಸಿಂಗಲ್ ಟ್ಯುಟೋರಿಯಲ್ ಮಾಡ್ತೀನಿ ನಾನು ಮುಂದೆ ಹೋಗ್ತಾ. ಇದು ಪೇಂಟ್, ಜಸ್ಟ್ ಬಕೆಟ್ ಹಾಕಿಬಿಡೋದಷ್ಟೇ, ಕಲರ್ ಆಗಿಬಿಡುತ್ತೆ. ಆಮೇಲೆ ಸ್ಮಡ್ಜ್ ಟೂಲು, ಬ್ಲರ್ ಟೂಲು, ಶಾರ್ಪನ್ ಟೂಲು, ಇದೆಲ್ಲ ಇದ್ರ ಬಗ್ಗೆನೂ ನಾನು ಹೇಳ್ತೀನಿ, ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಯೂಸ್ ಆಗುತ್ತೆ ತುಂಬ. ನಾವು ಜಾಸ್ತಿ ವರ್ಕ್ ಮಾಡಿದ್ದೀವಿ ಇದ್ರ ಬಗ್ಗೆ. ಓಕೆ, ಇದು ಡಾಡ್ಜ್ ಟೂಲ್ ಬಗ್ಗೆನೂ ನಾನು ಹೇಳ್ತೀನಿ ಮುಂದೆ. ಡಾಡ್ಜ್ ಇದೆ, ಆಮೇಲೆ ಈ ಥರ ಬರ್ನ್, ಈ ಥರ ಎಲ್ಲ ಇದೆ. ಇದ್ರ ಬಗ್ಗೆನೂ ನಾನು ಹೇಳ್ತೀನಿ ನೆಕ್ಸ್ಟು. ಆಮೇಲೆ ಇದು ಪೆನ್ ಟೂಲು. ಇದು ಸಹ ಹಾಗೆ ತುಂಬ ವೆರಿ ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್. ನಾನು ಇವಾಗೆಲ್ಲ ಫೋಟೋಶಾಪಲ್ಲಿ ತುಂಬ ಆಟೋಮೇಟೆಡ್ ಎಲ್ಲ ಬಂದಿದೆ. ನಾನು ಕಲಿಬೇಕಾದ್ರೆ ಅದೆಲ್ಲ ಏನೂ ಇಲ್ಲ, ಎಲ್ಲ ರಾ ವರ್ಕ್ ಕೈಯಲ್ಲೇ ಮಾಡ್ತಿದ್ವಿ. ಇದು ಪೆನ್ ಟೂಲ್ ನೋಡಿ, ಈ ಥರ ನಾವು ಹೇಗೆ ಬೇಕು ಹಾಗೆ ಶೇಪ್ ಕೊಡ್ಬೋದು, ಮನ್ಸಿಗೆ ಬಂದಾಗ ಕೊಡ್ಬೋದು. ಇದ್ರ ಬಗ್ಗೆ ಎಲ್ಲ ಪರ್ಟಿಕ್ಯುಲರಾಗಿ ನಾನು ಒಂದೊಂದು ಟ್ಯುಟೋರಿಯಲ್ ಮಾಡ್ತೀನಿ. ಪ್ರತಿಯೊಂದು ಟೂಲು ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ, ನೀವು ಇಂಡಸ್ಟ್ರಿಯಲ್ ಕೆಲಸ ಮಾಡೋದಕ್ಕೆ ಯಾವುದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂಥ ಟೂಲ್ಗಳನ್ನು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಂತಲೇ ಎಕ್ಸಾಂಪಲ್ ಕೊಟ್ಟು ಆ ಥರ ಒಂದು ವರ್ಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇದು ಪೆನ್ ಟೂಲು ವೆರಿ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟ್ ಹೇಳ್ತೀನಿ ಇದ್ರ ಬಗ್ಗೆ. ಇದು ಟೆಕ್ಸ್ಟ್ ಟೂಲ್ ಅಂದರೆ ಸಿಂಪಲ್, ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್. ನಾನೇ ಇವಾಗ ಕೊಡ್ತೀನಿ ಫೋಟೋಶಾಪ್. ಓಕೆ, ಫೋಟೋಶಾಪ್ ಅಂತ ಕೊಟ್ಟೆ. ಇದು ನಾವು ನೇಮ್ ಚೇಂಜ್ ಮಾಡಬೇಕಂದ್ರೆ ಇದು ನಾವು ಫಾಂಟ್ ಚೇಂಜ್ ಮಾಡಬೇಕಂದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿದೆ ನೋಡಿ. ಇಲ್ಲಿ ಬಂದರೆ ಇಲ್ಲಿ ನಾವು ಯಾವ್ದು ಬೇಕೋ ಅದಕ್ಕೆ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು. ಇಲ್ಲಿ ಜಸ್ಟ್ ಚೇಂಜ್ ಮಾಡ್ತಾ ಹೋದ್ರೆ ಆಯಿತು, ಯಾವ್ದು ಬೇಕು ಆ ಥರ. ಆಮೇಲೆ ಅದರಲ್ಲಿ ಸೈಜ್ ದೊಡ್ಡದು ಮಾಡೋದಾದರೆ ದೊಡ್ಡದು. ನೆಕ್ಸ್ಟ್ ಬಂದು ಪಾತ್ ಸೆಲೆಕ್ಷನ್ ಟೂಲು, ಡೈರೆಕ್ಟ್ ಸೆಲೆಕ್ಷನ್. ಇದ್ರ ಬಗ್ಗೆನೂ ಹೇಳ್ತೀನಿ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಯೂಸ್ ಇದೆ ಇದು. ಓಕೆ, ಇಲ್ಲಿ ಬಂದುಬಿಟ್ಟು ಈಗ ಶೇಪ್ಸ್ ಇದೆ ನೋಡಿ. ಆವಾಗ ನಾವು ಇಲ್ಲಿ ನೋಡಿದ್ವಿ ಸೆಲೆಕ್ಷನ್ ಇದ್ದಿತ್ತು. ಇದರಲ್ಲಿ ಇಲ್ಲಿ ಶೇಪ್ಸೇ ಇದೆ, ನಮ್ಗೆ ಯಾವ ಥರ ಶೇಪ್ ಬೇಕು. ಇಲ್ಲಿ ಬಾಕ್ಸಲ್ಲಿ ನೋಡಿ ಈ ಥರ ಬ್ಲ್ಯಾಕಲ್ಲಿ. ಇದು ಕಲರ್ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು ನಾವು. ಆಮೇಲೆ ಇದು ಕಾರ್ನರ್ಸ್ನ ಜಾಸ್ತಿ ಮಾಡ್ಬೋದು, ಇಲ್ಲ ಶಾರ್ಪ್ ಮಾಡ್ಬೋದು ಈ ಥರ. ಇದು ಇವಾಗ ಶಾರ್ಪ್ ಕಾಣಿಸ್ತಿದೆ ನೋಡಿ. ಒಂದು ನಿಮಿಷ. ಓಕೆ, ಇದು ಇಲ್ಲಿದೆಯಲ್ಲ, ಇದನ್ನು ಶಾರ್ಪ್ ಮಾಡ್ಬೋದು. ಹೀಗೆ ಮೇಲೆ ಹೇಳಿದ್ರೆ ಶಾರ್ಪ್ ಆಗುತ್ತೆ. ಓಕೆ, ಇದೆಲ್ಲದ್ರ ಬಗ್ಗೆನೂ ನಾನು ಕ್ಲೀನಾಗಿ ನಿಮ್ಗೆ ಒಂದೊಂದು ಟ್ಯುಟೋರಿಯಲ್ ಕೊಡ್ತೀನಿ. ಇದು ಹ್ಯಾಂಡ್ ಟೂಲು ಇದು ನಾವು ಜಸ್ಟ್ ಮೂವ್ ಮಾಡೋಕ್ಕೆ ಎಲ್ಲ ಶಾರ್ಟ್ಕಟ್ನ ಹೇಳ್ತೀನಿ. ನಾವು ಸ್ಪೇಸ್ ಬಾರ್ ಹಿಡಿದು ಕಂಟ್ರೋಲ್ ಹಿಡಿದು ಹೀಗೆ ಹಿಂದೆ ಮುಂದೆ ಮಾಡಿದಾಗ
ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಮುಂದೆ ಮಾಡಿದ್ರೆ ರೈಟಿಗೆ ಮಾಡಿದ್ರೆ ಝೂಮು, ಲೆಫ್ಟಿಗೆ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಅದೇ ಝೂಮ್ ಟೂಲ್ ಇಲ್ಲಿದೆ ನೋಡಿ ಅಷ್ಟೇ. ಇದು ಫಾರ್ಗ್ರೌಂಡು ಬ್ಯಾಕ್ಗ್ರೌಂಡ್ ಕಲರು. ಇದು ಮೇಲೆ ಕ್ಲಿಕ್ ಮಾಡಿ ಡಿಫಾಲ್ಟ್ ಕಲರ್ ಬರುತ್ತೆ. ಡಿಫಾಲ್ಟ್ ಬ್ಲ್ಯಾಕ್ ಮೇಲಿರುತ್ತೆ, ವೈಟು ಕೆಳಗಡೆ ಇರುತ್ತೆ. ಓಕೆ, ಇದಿಷ್ಟು ನಮ್ಮ ಟೂಲ್ ಬಾರು ಆಯಿತಾ, ಸೈಡ್ ಪ್ಯಾನಲಲ್ಲಿ ಕಾಣಿಸೋಂಥ ಟೂಲ್ಸ್. ಓಕೆ, ಇದು ನಿಮ್ಗೆ ಕಾಣಿಸಿಲ್ಲ ಅಂದರೆ ವಿಂಡೋಗೆ ಹೋಗಿ ಇಲ್ಲಿ ಟೂಲ್ಸ್ ಅಂತ ಇದೆ, ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ಆಯಿತಾ, ಟೆನ್ಷನ್ ಇಲ್ಲ, ಎಲ್ಲದರಲ್ಲೂ ಓಪನೇ ಇರುತ್ತೆ. ಓಕೆ, ಇದು ಬಂದುಬಿಟ್ಟು ಲೇಯರ್ ಪ್ಯಾನಲು. ನಾನು ಅವಾಗಲೇ ಹೇಳಿದ್ದೆ ನಿಮಗೆ ಲೇಯರ್ ಪ್ಯಾನಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ನಾನು ಇಲ್ಲಿಗೆ ಈ ಟೂಲ್ಸ್ ಬಗ್ಗೆ ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕಂದರೆ ನೆಕ್ಸ್ಟ್ ನಾನು ಲೇಯರ್ಸು, ಚಾನಲ್ಸು, ಪಾತ್ ಪ್ಯಾನಲಲ್ಲಿ ಏನಿದೆ ಇದೆಲ್ಲ ಹೇಳ್ತೀನಿ ನೆಕ್ಸ್ಟ್ ಹೋಗ್ತಾ. ಸೊ ನಿಮಗೆ ಟೂಲ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಇನ್ನೇನಾದರೂ ಕೇಳಬೇಕಂತಿದ್ರೆ ನನಗೆ ದಯವಿಟ್ಟು ನೀವು ಕಮೆಂಟ್ನಲ್ಲಿ ತಿಳಿಸಿ. ನನಗೆ ಗೊತ್ತಿದ್ದರೆ, ನನಗೆ ಗೊತ್ತಿಲ್ಲ ಅಂದ್ರೂ ನಾನು ಡೆಫಿನೆಟಾಗಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡೀನಿ, ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ ಏನಿದ್ರು ಸಹ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕಂತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಡೆಫಿನೆಟಾಗಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.